ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬೆಳಿಗ್ಗೆ ತಿಂಡಿಗೆ ಅಂತೇಳಿ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ಈರುಳ್ಳಿ ಟೊಮೆಟೊನ ಮೊದಲೆಲ್ಲ ಹೇಗೆ ಅಂದರೆ ತುಂಬ ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿ ಹಾಕ್ತಿದ್ದೆ. ಇವಾಗ ಯಾವ ಥರ ಕಟ್ ಮಾಡಿ ಹಾಕ್ತೀನಿ ಅಂದರೆ, ಪಕೋಡಾಗೆ ನಾವು ಕಟ್ ಮಾಡ್ತೀವಲ್ಲ ಆ ರೀತಿ ಈರುಳ್ಳಿನೂ ಮತ್ತು ಅದ್ರ ಜೊತೆಗೆ ಟೊಮೆಟೊ ಎರಡನ್ನೂ ಆ ರೀತಿ ಉದ್ದ ಉದ್ದ ಕಟ್ ಮಾಡಿಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ಐಡಿಯಾ ಗೊತ್ತಿಲ್ಲ. ಫಸ್ಟು ಯಾವಾಗಲೂ ತುಂಬ ಈ ವಡೆಗೆಲ್ಲ ಕಟ್ ಮಾಡ್ತೀವಿ ನೋಡಿ, ಆ ಥರ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ. ಇತ್ತೀಚೆಗೆ ಈ ರೀತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಉದ್ದ ಉದ್ದ ಟೊಮೆಟೊ ಮತ್ತು ಈರುಳ್ಳಿ ಎರಡನ್ನೂ ಉದ್ದ ಉದ್ದ ಕಟ್ ಮಾಡಿಬಿಟ್ಟು ಹಾಕಬೇಕು. ಆವಾಗ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಆ ರೀತಿ ಟ್ರೈ ಮಾಡಿ. ಬಳಿಯೋ ರೊಟ್ಟಿಗಾಗಲ್ಲ, ತಟ್ಟೋ ರೊಟ್ಟಿ ಮಾಡ್ತೀವಿ ನೋಡಿ, ಅದಕ್ಕೆ ಮಾತ್ರ ಆ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಒಂದು ಸರಿ ಮಾಡಿ ಜಾಸ್ತಿ ಹಾಕಿ ಈರುಳ್ಳಿ ಎಲ್ಲ, ಆವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಈರುಳ್ಳಿ ಟೊಮೆಟೊ ಎಲ್ಲ, ಆವಾಗ ಸಖತ್ತು ಟೇಸ್ಟ್ ಕೊಡುತ್ತೆ. ನಾನು ಇತ್ತೀಚೆಗೆ ಒಂದು ಸರಿ ಟ್ರೈ ಮಾಡಿದ ಮೇಲೆ ಇವಾಗ ತಟ್ಟೋ ರೊಟ್ಟಿ ಏನಾದರೂ ಮಾಡಿದ್ರೆ ಅದೇ ರೀತಿಯೇ ಕಟ್ ಮಾಡಿ ಹಾಕ್ತೀನಿ. ಆವಾಗ ಟೇಸ್ಟ್ ಸಖತ್ತಾಗಿರುತ್ತೆ. ಓಕೆ, ಹಾಗೆ ಇವತ್ತು ನಾನು ರೊಟ್ಟಿ ಮಾಡ್ತಿರೋದ್ರಿಂದ ನಾನು ಮತ್ತು ಕೌಶಿ ಇಬ್ಬರು ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕು, ಕೆಲಸ ಇದೆ. ಅವತ್ತು ನನಗೆ ಐಡಿಯಾ ಇಲ್ಲ, ರೊಟ್ಟಿ ಕಲಸಾದ್ಮೇಲೆ ಅನ್ನಿಸ್ತಾಯಿತ್ತು ಇದ್ರ ಬದಲು ಬಾತು ಏನಾದರೂ ಮಾಡಿಬಿಟ್ಟಿದ್ದಿದ್ರೆ ಬೆಟರ್ ಇತ್ತು ಅಂಥೇಳಿ. ಈ ತಟ್ಟೋ ರೊಟ್ಟಿ ಏನಂದರೆ ಬಿಸಿ ಬಿಸಿ ತಿಂತಾಯಿದ್ರೇ ಚೆನ್ನಾಗಿರುತ್ತೆ. ಯಾರಾದರೂ ಮಾಡಿ ಕೊಡಬೇಕು, ಒಬ್ಬರು ತಿನ್ನಬೇಕು, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಇನ್ನೇನು ಮಾಡಿಬಿಟ್ಟಿದ್ನಲ್ಲ ಅಂದರೆ ಕಲಸಿಟ್ಬಿಟ್ಟಿದ್ನಲ್ಲ, ಮಾಡಿಬಿಟ್ಟು ಆಮೇಲೆ ತಿಂದ್ಕೊಂಡು ಹೊರಡೋಣ ಅಂದ್ಬಿಟ್ಟು ಇವಾಗ ಕೌಶಿಗೆ ಹಾಕ್ಕೊಡ್ತಾಯಿದ್ದೀನಿ. ಅದಾದಮೇಲೆ ನಾನು ತಿನ್ನೋಣ ಅಂಥೇಳಿ. ಆಮೇಲೆ ಏನಂದರೆ ಈ ರೊಟ್ಟಿಗಳೆಲ್ಲ ಸ್ವಲ್ಪ ನಿಧಾನಕ್ಕೆ ತಿನ್ನಬೇಕು, ಅಗ್ದು ತಿನ್ನೋದ್ರೊಳಗಡೆ ಆಗುತ್ತೆ. ಚಪಾತಿ ಎಲ್ಲ ಆದರೆ ಸ್ವಲ್ಪ ಸಾಫ್ಟಾಗಿರುತ್ತೆ. ಈ ರೊಟ್ಟಿ ಹಂಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದು ಚೆನ್ನಾಗಿ ಬೇಯಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೇನು ಮಾಡೋದು, ರೊಟ್ಟಿ ಕಲಿಸ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ರೊಟ್ಟಿನ ಮಾಡ್ತಾಯಿದ್ದೀನಿ. ಹಾಗೆ ತಿಂದ್ಕೊಂಡು ನಾವು ಎಲ್ಲಿಗೆ ಹೊರಡ್ತಾ ಇರೋದು ಅಂದರೆ, ಕೌಶಿದು ಒಂದು LIC ಮಾಡಿಸಿದ್ವಿ. ಅದು 18 ವರ್ಷ ಆದಮೇಲೆ ಅದನ್ನು ಅಪ್ಡೇಟ್ ಮಾಡಿಸ್ಬೇಕಿತ್ತು. ಅದರಿಂದ ನಮಗೆ ಒಂದು ಪೋಸ್ಟ್ ಬಂತು. ಅಂದರೆ ಏಪ್ರಿಲ್ 10 ಕೌಶಿ ಬರ್ಡೇ ಅದಾದಮೇಲೆ ಒಂದು ವೀಕಿಗೆ ಪೋಸ್ಟಲ್ಲಿ LICದು ಇದು ಬಂತು, ಇದು 18 ವರ್ಷ ಆಗಿದೆ, ಒಂದು KYC ಎಲ್ಲ ಮಾಡಿಸ್ಬೇಕು ಅಂಥೇಳಿ. ಅದಕ್ಕೆ ನಾವು ಇವಾಗ LIC ಆಫೀಸ್ಗೆ ಮೇಯ್ನ್ ಬ್ರ್ಯಾಂಚ್ ಎಲ್ಲಿದೆ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ನಾನು ಏಪ್ರಿಲಲ್ವಾ ಬಂದಿದ್ದು ನಾನು. ಆಮೇಲೆ ಏಜೆಂಟ್ ಇರ್ತಾರೆ ನೋಡಿ, LIC ಏಜೆಂಟು, ಅವರು ಮಾಡಿಸಿದ್ರಲ್ಲ, ಅವರಿಗೆ ಒಂದು ಫೋನ್ ಮಾಡಿಬಿಟ್ಟು ವಿಚಾರಿಸಿದೆ, ಈ ಥರ ನಮಗೆ ಬಂದಿದೆ, ನೀವು ಮಾಡಿಸ್ಕೊಡಿ ಅಂತ. ಯಾಕೆಂದರೆ ಅವರೇ ಏಜೆಂಟ್ ಆಗಿರೋದ್ರಿಂದ ಅವ್ರಿಗೆ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನಾನೇ ಮಾಡಿಸ್ಕೊಡ್ಬೋದು, ಆದರೆ ಮೇಯ್ನ್ ಏನಂದರೆ ಕೌಶಿದು ಸೈನ್ ಬೇಕು, ಅದರಿಂದ ನೀವೇ ಹೋಗಲೇಬೇಕು, ಅಂದರೆ ಕೌಶಿ ಬರಲೇಬೇಕು ಜೊತೆಯಲ್ಲಿ ಅಂತ ಹೇಳಿದ್ರು. ಸರಿ ಆಯಿತು, ಎಲ್ಲೋಗ್ಬೇಕು ಏನು ಅಂತೇಳಿ ವಿಚಾರಿಸಿದ್ದೆ. ಅವರು ಹೇಳಿದರು ಎಲ್ಲಿ ಅಂದರೆ ಮಲ್ಲೇಶ್ವರಂ, ಅಲ್ಲೋಗಬೇಕು, ಮಲ್ಲೇಶ್ವರಂಗೆ ಅಂತ ಹೇಳಿದ್ರು. ಮಲ್ಲೇಶ್ವರಮ, ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಅಡ್ರೆಸ್ ಎಲ್ಲ ತಿಳ್ಕೊಂಡಿದ್ದೆ. ಅದೆಲ್ಲ ತಿಳ್ಕೊಂಡು ಏನು ಮಾಡಿದೆ, ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಹೋಗಲೇ ಇಲ್ಲ. ಹೀಗೆ ನೆನಪಾದಾಗ ಅಂದ್ಕೊಳ್ಳೋದು ಹೋಗಬೇಕು ಅಂತೇಳಿ. ಮತ್ತೆ ಹೋಗೋದು ನಾಳೆ ಅಂತೇಳಿ ಆಂಟಿಗೆ ಹೇಳಿದೆ, ಏನಾದರೂ ಸ್ವಲ್ಪ ಕನ್ಫ್ಯೂಸ್ ಆದರೆ ನಾನು ನಿಮಗೆ ಫೋನ್ ಮಾಡಿ ಕೇಳ್ತೀನಿ ಅಂತೇಳಿ. ಸರಿ ಆಯಿತು ಅಂದರು. ಸೇಮ್ ಮತ್ತೆ ಅವರು ಅದೇ ಅಡ್ರೆಸ್ ಕೊಟ್ಟರು, ಅಂದರೆ ಮಲ್ಲೇಶ್ವರಂಗೆ ಹೋಗಬೇಕು ಅಂದರೆ ಎಲ್ಲಿ ಅಂದರೆ ಮಂತ್ರಿ ಮಾಲ್ ಬರುತ್ತೆ ನೋಡಿ, ಅಲ್ಲೇ ಪಕ್ಕದಲ್ಲೇ ಇರೋದು ಅಂತೇಳಿ. ಸರಿ ಆಯಿತು ಅಂತ ಹೀಗೆ ರಾತ್ರಿನಾಗ ಮಾತಾಡಬೇಕಾದ್ರೆ ಮೋಹನ್ ಮಾಮ ಹೇಳಿದ್ರೆ, ಇಲ್ಲ ನಮ್ಮದು ನಮ್ಮ ಕಂಪ್ನಿಯವ್ರದ್ದೆಲ್ಲ LIC ಬಂದು ಕಾರ್ಪೊರೇಷನ್ ಹತ್ರನೇ ಬರೋದು ಅಂತ ಹೇಳಿದ್ರು. ಕಾರ್ಪೊರೇಷನ್ ಹತ್ರ ಅಂದರೆ ಪಲ್ಲವಿ ಥಿಯೇಟ್ರ್ ಬರುತ್ತೆ, ಅದಾದಮೇಲೆ ನೆಕ್ಸ್ಟು ಕಾರ್ಪೊರೇಷನು, ಅಲ್ಲೇ ಬರೋದು ನಮ್ಮದೆಲ್ಲ ಏಜೆಂಟ್ಗಳದ್ದೆಲ್ಲ, ಅಂದರೆ ನಮ್ಮ ಕಂಪ್ನಿಯವ್ರದ್ದೆಲ್ಲ ಅಲ್ಲೇ ಬರೋದು ಅಂತ ಹೇಳಿದ್ರು. ಆಮೇಲೆ ಇವರು ಮತ್ತು ಆಂಟಿ ಅಂದರೆ ಏಜೆಂಟ್ ಈ ಥರ ಹೇಳಿದ್ರಲ್ಲ ಅಂದಿದ್ದಕ್ಕೆ ಅವ್ರಿಗೂ ಪಾಪ ಗೊತ್ತಿರಲ್ಲ ಅಂದ್ಬಿಟ್ಟು, ಆಮೇಲೆ ಮೋಹನ್ ಮಾಮನ್ ಕಂಪ್ನಿಯಲ್ಲಿ LIC ಏಜೆಂಟಾಗಿ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರನ್ನೂ ಕೂಡ ವಿಚಾರಿಸಿದಾಗ ಅವರು ಇಲ್ಲ, ನೀವು ಕಾರ್ಪೊರೇಷನ್ ಹತ್ರನೇ ಹೋಗಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನಂತೂ ಈ ರೂಟೆಲ್ಲ ತುಂಬ ಓಡಾಡಿದ್ದೀನಿ, ಅಂದರೆ ಬಸ್ಸಲ್ಲ ಅಷ್ಟೇ ಜಾಸ್ತಿ. ನಾನು ಮೆಜೆಸ್ಟಿಕ್ಕೆಲ್ಲ ಅವಾಗ ಮಾಮ ಅಲ್ಲಿ ಎಲ್ಲಿ ಆನಂದರಾವ್ ಸರ್ಕಲಲ್ಲಿದ್ದಾಗ ನಾನು ಜಾಸ್ತಿ ಈ ರೂಟೆಲ್ಲ ಓಡಾಡ್ತಿದ್ದೆ ಬಸ್ಸಲ್ಲಿ. ಆದರೆ ಇಲ್ಲೆಲ್ಲ ಇಳಿದು ಇಲ್ಲೆಲ್ಲ LIC ಇದೆಲ್ಲ ಎಲ್ಲಿದೆ ಆಫೀಸ್ ಅದೆಲ್ಲ ಗೊತ್ತಿರಲಿಲ್ಲ. ಆಮೇಲೆ ಮಾಮ ಹೇಳಿದ್ರು, ಪಲ್ಲವಿ ಥಿಯೇಟ್ರು ಅಥವಾ ಕಾರ್ಪೊರೇಷನ್ ಅಲ್ಲಿ ಎಲ್ಲಿ ಇಳ್ಕೊಂಡ್ರು ನಿನಗೆ LIC ಬೋರ್ಡು ದೊಡ್ಡದಾಗೆ ಕಾಣಿಸುತ್ತೆ, ಅಲ್ಲೋದ್ರೆ ಆಯಿತು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ನಾವು ಪಲ್ಲವಿ ಥಿಯೇಟ್ರ್ ಹತ್ರನೇ ಇಳ್ಕೊಬಿಟ್ವಿ.
ಅದಾದಮೇಲೆ ನೆಕ್ಸ್ಟ್ ಸ್ಟಾಪೇ ಕಾರ್ಪೊರೇಷನ್ ಬರೋದು. ಮತ್ತು ಅಲ್ಲಿ ಇಳ್ಕೊಂಡು ನೋಡಿದ್ರೆ ಅಲ್ಲೇ 2 ಕಡೆ ಒಂದು ಕಾಣಿಸುತ್ತೆ LIC ಬೋರ್ಡು. ಒಂದು ರೈಟ್ ಸೈಡಲ್ಲಿ ಒಂದಿದೆ, ಲೆಫ್ಟಲ್ಲಿ ಒಂದಿದೆ. ಲೆಫ್ಟಲ್ಲೆಲ್ಲ ಹೋಗಬೇಡ, ರೈಟ್ಗೆ ಹೋಗು ಅಂತ ಹೇಳಿದ್ರು. ಮತ್ತು ಅಲ್ಲಿ ಇಳಿದ್ಬಿಟ್ಟು ಬಂದ್ವಿ. ಆಮೇಲೆ ಬರಬೇಕಾದ್ರೆ ಬಂದು ಎಂಟ್ರಿ ಆದ್ವಿ. ಇದೆ ಅದು LIC ಕಾರ್ಪೊರೇಷನ್ ಹತ್ರ ಇರುವಂಥದ್ದು. ಒಳಗಡೆ ಹೋಗ್ತಿದ್ದಂಗೆ ಅವ್ರು ಹೇಳಿದ್ರು 1:45 ಆಗಿತ್ತು ನಾವು ಹೋದಾಗ. ಇವಾಗ ಯಾರೂ ಇಲ್ಲ ಮೇಡಮ್, ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ, 1:30 2 ಗಂಟೆ. ನೀವು ಊಟಕ್ಕೆ ಹೋಗಂಗಿದ್ರೆ ಊಟ ಎಲ್ಲ ಮಾಡ್ಕೊಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹೇಗಿದ್ರು ಟೈಮೆಲ್ಲ ಆಗಿತ್ತಲ್ವ. ಸರಿ ನಾನು ಮತ್ತು ಕೌಶಿ ಇಬ್ಬರೂ ಊಟಕ್ಕೆ ಹೋದ್ವಿ. ಮತ್ತು ಅವ್ರನ್ನೇ ಕೇಳಿದ್ವಿ, ಅಲ್ಲಿ ವಾಚ್ಮ್ಯಾನ್ ಇದ್ರಲ್ಲ ಅವ್ರನ್ನ ಕೇಳಿದ್ವಿ, ಸರ್ ಇಲ್ಲಿ ಹೋಟೆಲ್ ಎಲ್ಲಿದೆ ಅಂತ. ಅವರು ವೆಜ್ಜಾ ನಾನ್ ವೆಜ್ಜಾ ಅಂತ ಕೇಳಿದ್ರು. ನಾನ್ ವೆಜ್ ಆದರೂ ಓಕೆನೇ, ವೆಜ್ ಆದ್ರೂ ಓಕೆ ಅಂತ ಅಂದೆ. ಇಲ್ಲೇ ಪಕ್ಕದಲ್ಲೇ ಇದೆ ಹೋಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ 1-2 ಹೆಜ್ಜೆ ಮುಂದೆ ಹಾಕಿದ್ರೆ ಅಲ್ಲೇ ಒಂದು ಮಿಲ್ಟ್ರಿ ಹೋಟೆಲ್ ಇತ್ತು. ಆಮೇಲೆ ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು, ನಮಗೇನಂದರೆ ಹೊರ್ಗಡೆ ಏನಾದರೂ ಬಂದರೆ ವೆಜ್ ಅಷ್ಟು ಸೆಟ್ಟೇ ಆಗೋಲ್ಲ, ನಾನ್ ವೆಜ್ಜೇ ಸೆಟ್ ಆಗೋದು. ಅಮ್ಮ ಇಲ್ಲೇ ಮಿಲ್ಟ್ರಿ ಹೋಟ್ಲಿದೆ, ಇಲ್ಲೇ ಹೋಗೋಣ ಅಂತ ಅಂದ. ಸರಿ ಆಯಿತು ಅಂದ್ಬಿಟ್ಟು ಹೋದ್ವಿ. ನಾವು ಹೋದಾಗ ರಶ್ಶೇ ಇತ್ತು. ಆಮೇಲೆ ನೋಡಿದ್ರೆ ಆಮೇಲೆ ತುಂಬ ರಶ್ ಆಗೋಯ್ತು ಈ ಹೋಟೆಲು. ಸರಿ ಏನು ತೊಗೊಳ್ಳೋದು ಏನು ಅಂತೇಳಿ ನಾನು ಮತ್ತು ಕೌಶಿ ಡಿಸ್ಕಸ್ ಮಾಡ್ತಾಯಿದ್ವಿ. ಕೊನೆಗೆ ಕೌಶಿ ಮಟನ್ ಪಲಾವ್ ತೊಗೊಳ್ಳೋಣ ಅಂತ. ಅವನು ನನಗೆ ಹೋಟೆಲ್ಗಳಲ್ಲಿ ಮಟನ್ ಪಲಾವ್ ತಿನ್ನೋಕ್ಕೆ ಭಯ ಆಗುತ್ತೆ. ಯಾವುದು ಮರಿ ಹಾಕಿರ್ತಾರೆ ಏನೂ ಗೊತ್ತಾಗಲ್ವಲ್ಲ. ಅಂದರೆ ಇತ್ತೀಚೆಗೆ ನಾವು ಹೋಟೆಲ್ಗಳಲ್ಲಿ ನೋಡಿರ್ತೀವಲ್ಲ, ಅದು ಹಾಕಿದ್ದಾರೆ ಇದು ಹಾಕಿದ್ದಾರೆ ನಾಯಿ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಅದರಿಂದ ಸ್ವಲ್ಪ ಮಟನ್ ಅಂದರೆ ಅಷ್ಟು ಗೊತ್ತಾಗಲ್ಲ, ಯಾವ್ದು ಹಾಕಿದ್ರು ಏನೋ ಅಷ್ಟು ಐಡಿಯಾ ಅಂದರೆ ಸ್ವಲ್ಪನೂ ಗೊತ್ತಾಗಲ್ಲ. ಚಿಕನ್ ಆದರೆ ಸ್ವಲ್ಪ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀನು ಅವನಿಗೂ ಹೇಳ್ತಾ ಇರ್ತೀನಿ, ನೀನು ಹೊರಗಡೆ ಎಲ್ಲಾದರೂ ತಿನ್ನು, ಚಿಕನ್ನೇ ತಿನ್ನು, ಮಟನ್ ಏನಾದರೂ ತಿನ್ನಬೇಕು ಅಂದರೆ ಮನೆಯಲ್ಲೇ ಮಾಡಿಸ್ಕೊಂಡು ತಿನ್ನು ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಸರಿ ಆಯಿತು, ಒಂದು ಚಿಕನ್ ಪಲಾವು ಮತ್ತು ಒಂದು ಲಾಲಿಪಾಪ್ 1 ಪ್ಲೇಟ್ ತೊಗೊಂಡ್ವಿ. ಸರಿ ಆಯಿತು ಅಂದ್ಬಿಟ್ಟು ತಿಂದ್ವಿ. ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು ಮಾತ್ರ. ಅಂದರೆ ನಾವು ಸುಮಾರು ಕಡೆ ತಿಂತಾ ಇರ್ತೀವಿ, ಒಂದೊಂದು ಕಡೆ ಇಷ್ಟನೇ ಆಗಿರಲ್ಲ, ಒಂದೊಂದು ಕಡೆ ಅಂತೂ ಸಖತ್ ಇಷ್ಟ ಆಗಿಬಿಡುತ್ತೆ. ಮತ್ತು ಆಮೇಲೆ ಲಾಲಿಪಾಪ್ ಎಲ್ಲ ಚೆನ್ನಾಗಿತ್ತು, ಟೇಸ್ಟು ಎಲ್ಲ ಸಖತ್ತಾಗಿತ್ತು. ಪಲಾವು ಅಷ್ಟೇ ಚೆನ್ನಾಗಿತ್ತು. ಒಂದು ಪಲಾವಲ್ಲಿ ಇಬ್ಬರು ತಿಂದ್ವಿ. ಅದಾದಮೇಲೆ ಕೌಶಿ ಇನ್ನೊಂದು ಹಾಫ್ ಕುಸ್ಕ ತೊಗೋತೀನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ, ತಿಂದ್ವಿ. ತುಂಬ ರಶ್ಶು, ಹೆಂಗೆ ನಿಂತಿದ್ರು ಗೊತ್ತಾ ಜನ, ತುಂಬ ಜನ ನಿಂತ್ಕೊಂಡಿದ್ರು ನಾವು ಊಟ ಮಾಡಬೇಕಾದ್ರೆ. ಆಮೇಲೆ ನಾವು ಊಟ ಮಾಡ್ಕೊಂಡು ಮತ್ತೆ LIC ಆಫೀಸ್ ಹತ್ರ ಬಂದು ಅಲ್ಲಿ ಸೈನ್ ಎಲ್ಲ ಮಾಡಿಬಿಟ್ಟು ಮೇಲೆ ಬಂದ್ವಿ. ಅಂದರೆ 4th ಮತ್ತು 5th ಫ್ಲೋರ್ 2 ಫ್ಲೋರಲ್ಲೂ LIC ಅವ್ರದ್ದೇ ಇದೆ. ಲಿಫ್ಟ್ ಇರಲಿಲ್ಲ, ಹಾಳಾಗ್ಬಿಟ್ಟಿತ್ತು. ಆಮೇಲೆ ನಾವು ನಡ್ಕೊಂಡೇ ಬಂದ್ವಿ. ಹಾಳಾಗಿದೆ ಅಂದರೆ ತುಂಬ ಹಳೇದಂತೆ, ಅದಕ್ಕೆ ಮತ್ತೆ ಹೊಸ್ದಾಗಿ ಲಿಫ್ಟನ್ನು ಮಾಡ್ತಾಯಿದ್ರು. ಆಮೇಲೆ ಬಂದ್ವಿ. ಆಮೇಲೆ ವಿಚಾರಿಸಿದ್ವಿ, ಇಲ್ಲಿ ಮಾಡಬೇಕು ಏನೇನೋ ಸೈನ್ ಎಲ್ಲ ತೊಗೊಂಡ್ರು ಕೌಶಿದು. ಆಮೇಲೆ ಏನೋ ಫಿಲ್ ಮಾಡಬೇಕು ಅಂದರು. ಅದೆಲ್ಲ ಅಲ್ಲೇ ಒಬ್ಬರು ಇದ್ದರು, ಅವರೇ ಎಲ್ಲ ಫಿಲ್ ಮಾಡಿಕೊಟ್ರು. ಮತ್ತು ಕೌಶಿ ಎಲ್ಲ ಸೈನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ವಾಪಸ್ಸು ಹೊರಟ್ವಿ. ಸ್ಟೆಪ್ಗಳು ಮಾತ್ರ ಚೆನ್ನಾಗಿತ್ತು, ದೊಡ್ಡದಾಗಿ ಹತ್ತಕ್ಕೆ ಎಲ್ಲ ಈಸಿಯಾಗಿತ್ತು. ಆದರೆ 4th ಫ್ಲೋರ್ಗೆ ಹೋಗಬೇಕಿತ್ತು ಮತ್ತು 5th ಫ್ಲೋರ್ಗೂ ಹೋಗಬೇಕಿತ್ತು. ಆವಾಗ ಸುಸ್ತಾದಂಗೆ ಆಗುತ್ತೆ, ಅದೇ ತಾನು ಊಟ ತಿಂದು ಬಂದಿದ್ವಲ್ಲ ಅದರಿಂದ. ಸರಿ, ಹಾಗೆ LICಯಲ್ಲಿ ಇದು ಅಂದರೆ ಅಪ್ಡೇಟ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಪ್ಯಾನ್ ಕಾರ್ಡ್ ಎಲ್ಲ ಬೇಕಿತ್ತು ಅಂತ. ನಾನು ಪ್ಯಾನ್ ಕಾರ್ಡೇ ಮಾಡಿಸಿಲ್ಲ ಕೌಶಿಗೆ. ಸರಿ ಆಯಿತು, ಮಾಡಿಸ್ಬಿಟ್ಟು ನಿಮಗೆ ಒಂದು ಫೋಟೋ ಸೆಂಡ್ ಮಾಡ್ತೀವಿ, ಆವಾಗ ಇದಕ್ಕೆ ಸೇರಿಸ್ಬಿಡಿ ಅಂತ ಹೇಳಿದ್ವಿ. ಸರಿ ಆಯಿತು ಹಾಗೆ ಮಾಡಿ ಅಂತ ಹೇಳಿದ್ರು. ನಾವು ಹಾಗೆ ಬರ್ತಾ ಇರಬೇಕಾದ್ರೆ ಹಾಗೆ ಕೌಶಿಗೆ ಹೇಳಿದೆ, ಅವನು ಹಿಂದೆ ಕೂತ್ಕೊಂಡಿದ್ದ. ಕೌಶಿಗೆ ಹೇಗಿದ್ರು ಬೇಗನೆ ಮನೆಗೆ ಹೋಗ್ತೀವಿ, ಒಂದು 4 ಗಂಟೆಗೆ ಹೋಗ್ತೀವಿ, ಅದ್ರ ಬದಲು ಇವಾಗ ಹೀಗೇ ಡೈರೆಕ್ಟು ಪ್ಯಾನ್ ಕಾರ್ಡ್ ಮಾಡಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಒಟ್ಟಿಗೆ ಅಂತ ಹೇಳಿದೆ. ಸರಿ ಆಯ್ತಮ್ಮ, ಇಲ್ಲಾಂದರೆ ಮತ್ತೆ ನಾಳೆನೂ ಬರಬೇಕಾಗತ್ತೆ, ಅದಕ್ಕೆ ಯಾಕೆ ಟೈಮ್ ಕೊಡಬೇಕು, ನಾಳೆ ಇವತ್ತೇ ಹೋಗೋಣ, ಟೈಮ್ ಇದೆಯಲ್ಲ ಅಂತ ಹೇಳ್ದೆ. ಸರಿ ಆಯಿತು ಅಂತ ಅವನು ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಟಿಕೆಟ್ ತೊಗೊಂಡ್ವಿ ನೆಕ್ಸ್ಟ್ ಸ್ಟಾಪಿಗೆ. ಅಲ್ಲಿ ಬಂದ್ಬಿಟ್ಟು ಪ್ಯಾನ್ ಕಾರ್ಡ್ಗೆ ನಾವು ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿಬಿಟ್ಟು ಆಯಿತು, ಅವರು ಇನ್ನೊಂದು 20 ಡೇಸ್ ಒಳಗಡೆ ಬರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಮತ್ತೆ ಅಲ್ಲಿ ಮಳೆನೂ ಕೂಡ ಬಂದ್ಬಿಡ್ತು, ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು. ಆಮೇಲೆ ಮನೆಗೆ ಹೊರಟಿದ್ದು. ಹಾಗೆ ಅಲ್ಲಿ ಪ್ಯಾನ್ ಕಾರ್ಡ್ ಎಲ್ಲ ಮಾಡಿಸ್ಬೇಕಾದ್ರೆ ನಾನು ಒಂದು ಆಧಾರ್ ಎಲ್ಲ ಅಪ್ಡೇಟ್ ಮಾಡಿಸ್ಬೇಕಿತ್ತು, ಮತ್ತು ವೋಟ್ರ್ ID ಎಲ್ಲ ಮಾಡಿಸ್ಬೇಕಿತ್ತು. ಅದನ್ನೆಲ್ಲ ತಿಳ್ಕೊಂಡೆ. ಅದಕ್ಕೆ ಫಸ್ಟು ನೀವು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿ, ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ನೀವು ವೋಟ್ರ್ IDಗೆ ಹಾಕಿ ಅಂತ ಹೇಳಿದ್ರು. ಏಕೆಂದರೆ ಆಧಾರ್ ಕಾರ್ಡ್ ಬಂದು ಒಂದು 4th 5th ಮಾಡಿಸಿರೋದ್ರಿಂದ ಎಲ್ಲ ಹೊಸ್ದಾಗಿ ಅಪ್ಡೇಟ್ ಮಾಡಿಸ್ಬೇಕು. ಅದರಿಂದ
ಅಂದರೆ ತಮ್ ಇಂಪ್ರೆಷನು ಮತ್ತು ಫೋಟೋ ಅದೆಲ್ಲ ಹಳೇದಿದೆ ಅಲ್ವಾ ಚಿಕ್ಕ ಹುಡುಗ ಇದ್ದಾಗ, ಅದರಿಂದ ಎಲ್ಲ ಅಪ್ಡೇಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಬೇಕಾದ್ರೆ ನಾನು ವೋಟರ್ ID ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಹೋಗಿದ್ದ ಕೆಲಸ ಪ್ಯಾನ್ ಕಾರ್ಡ್ ಕೆಲಸನೂ ಆಯಿತು, ಹಾಗೆ LIC ಕೆಲಸನೂ ಆಯಿತು. ಓಕೆ, ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.